ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ. ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದ್ದಾವೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದೊಂದೇ ಥಿಯೇಟ್ರ್ಗಳಿರ್ತವೆ. ಸೊ ಅದನ್ನು ಕನ್ನಡ ಸಿನಿಮಾಗಳಿಗೆ ಕೊಡಬೇಕು. ನಿಜಕ್ಕೂ ನಿನ್ನೆ ರಾತ್ರಿ ತುಂಬ ಟೆನ್ಷನ್ನಲ್ಲಿ ಮಲಗಿದ್ದೆ. ದೇವರು ಪ್ರತ್ಯಕ್ಷ ಆದಾಗ, ಶಿಳ್ಳೆ ಚಪ್ಪಾಳೆ ಆದಾಗ ನಿಜಕ್ಕೂ ರೀ ನನಗೊಂಥರ ರೋಮಾಂಚನ ಅಂತ ಅಂದಿದ್ದು ನನಗೆ. ಹನುಮಂತ ಆ ದೇವರು ಈ ಥರದ ಒಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ಇಟ್ ವಾಸ್ ವಾವ್ ಅನ್ನೋ ಥರ. ನಗ್ಸೋದ್ರ ಜೊತೆಗೆ ಫ್ರೀಯಾಗಿ ಹೆದರ್ಸ್ತಾರೇನು ಕೂಡ. ದೊಡ್ಡ ನಿರೀಕ್ಷೆ ಹುಟ್ಟಿಸಿದಂಥ ಸಿನಿಮಾ ಎಷ್ಟು ಖುಷಿ ಆಯಿತು ವೈಯಕ್ತಿಕವಾಗಿ ನಿಮಗೆ ಅಂತ? ಅಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಆರ್ ಸಿನಿಮಾ ಬಂದು ತುಂಬ ದಿನ ಆಗಿದೆ. ಬಟ್ ಅದರಲ್ಲೂ ಶರಣ್ ಸರ್ ಜೊತೆ ಯಾವುದು ಆರ್ ಮೂವಿನಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ. ಇದು ಒಂದು ಫಸ್ಟ್ ಮೂವಿ. ಆರ್ ಮೂವಿ ಅನ್ನೋದಕ್ಕಿಂತ ನೋಡಿದ ಮೇಲೆ ಒಂದು ಫೀಲ್ ಆಗ್ತಿರೋದು ಇದು ಫ್ಯಾಮಿಲಿ ಆರ್ ಮೂವಿ ಅಂತ. ಸೊ ಓವರಾಲಾಗಿ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವ ತುಂಬ ಚೆನ್ನಾಗಿ. ಯಾಕೆಂದರೆ ಈ ಡೈರೆಕ್ಟ್ರು ನಮ್ಮ ನವನೀತ್ ಅವರು ಆಲ್ರೆಡಿ ಎಲ್ರಿಗೂ ಗೊತ್ತಿರೋಂಗೆ ಕರ್ವಾ ನವನೀತ್ ಅಂತಲೇ ಕರೀತಾರೆ. ಯಾಕೆಂದರೆ ಅವರು ಆರ್ ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ. ಬಟ್ ಅದು ಇನ್ನೊಂದು ಸಲ ಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ಭಯ ಬೀಳಿಸುತ್ತೆ, ನಗು ತರಿಸುತ್ತೆ. ಒಂದೊಳ್ಳೆ ಕಾಂಟೆಂಟು, ಒಂದೊಳ್ಳೆ ಫ್ಯಾಮಿಲಿ ಚಿತ್ರ. ಕ್ವಾಲಿಟಿ ಮೇಕಿಂಗ್ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಅಂತ ಭಾಳ ಖುಷಿ ವಿಷಯ. ಅದೇ ಅವರು ಆಸ್ಕಾರ್ ವಿನ್ನರು ಅಂತ ಕೇಳ್ಬಿಟ್ಟು ತುಂಬ ಚೆನ್ನಾಗಿ ಸೌಂಡು ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಆರ್. ಮತ್ತು ಕ್ಯಾಮ್ರಾ ವರ್ಕು ಸ್ಪೆಷಲಾಗಿ ಅದೆರಡನ್ನು ಮೆನ್ಷನ್ ಮಾಡಲೇಬೇಕು, ಆರ್ ಮತ್ತು ಕ್ಯಾಮ್ರಾ ವರ್ಕು. ನಿಜವಾಗ್ಲೂ ಒಂದು ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ತರುಣ್ ಶಿವಪ್ಪ ಅವರು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಖರ್ಚು ಮಾಡಿದ್ದಾರೆ. ಸೊ ಫೈನಲಿ ನಾವು ನೋಡಿದ್ದೀವಿ, ನಾವು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾವೆಲ್ಲ ಸಿನಿಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಜನಕ್ಕೆ ಇಷ್ಟ ಆಗಬೇಕು. ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಜನ ಫೋನ್ ಮಾಡಿ ಇಲ್ಲ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಚೂಮಂತರ್ ಸಿನಿಮಾನ ನೋಡಿ ಹರಿಸಿ ಆಶೀರ್ವಾದ. ಚಿಕ್ಕಣ್ಣ, ಇನ್ನೊಂದು ವಿಚಾರ, ಈಗ ಸಿನಿಮಾ ಒಂದೊಳ್ಳೆ ರೀತಿಯಲ್ಲಿ ರಿವ್ಯೂ ಪಡ್ಕೋತಾ ಇದೆ. ಬಟ್ ಥಿಯೇಟರ್ ವಿಚಾರಕ್ಕೆ ಬಂದ್ರೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ನೀವು ನಟರು ಯಾವ ರೀತಿ ಇದನ್ನ ಕನ್ವೆ ಮಾಡ್ತೀರಾ? ಸೊ ಏನ್ ಮಾಡಬೇಕು? ಥಿಯೇಟ್ರದ್ದು ಅದೇನೋ ಅದು ಗೊತ್ತಿಲ್ಲ, ಪ್ರೊಡ್ಯೂಸರ್ನ ಕೇಳಬೇಕು. ಥಿಯೇಟ್ರ್ಗಳ ಸಮಸ್ಯೆ ಅಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ. ತರುಣ್ ಶಿವಪ್ಪ ಅವರು ಚೇಂಬರ್ಲೆಲ್ಲ ಮಾತಾಡ್ತಿದ್ರು ಅನ್ಕೊತೀನಿ. ಸೊ ಫೈನಲಿ ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ 100% ಥಿಯೇಟ್ರ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಮೇಜರಾಗಿ ಏನಾಗುತ್ತೆ, ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಯಾವುದೇ ಆದರೂ ಹೊಸ್ದಾಗಿ ಬಂದಾಗ ಫಸ್ಟು ವಾರ ಏನಿರುತ್ತೆ ಆ ಟೈಮ್ದು ಕಲೆಕ್ಷನ್ನು ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗಬೇಕು. ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದ್ದಾವೆ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಒಂದೊಂದೇ ಥಿಯೇಟ್ರ್ಗಳಿರ್ತವೆ. ಸೊ ಅದನ್ನು ಕನ್ನಡ ಸಿನಿಮಾಗಳಿಗೆ ಕೊಡಬೇಕು. ಬಟ್ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಸರಿ ಹೋಗುತ್ತೆ ಅಂದ್ಕೊತೀನಿ ಥಿಯೇಟ್ರ್ ಸಮಸ್ಯೆ. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ. ಆಮೇಲೆ ಯಾವ ಥಿಯೇಟ್ರಲ್ಲೇ ಇದ್ರೂ ಪರವಾಗಿಲ್ಲ, ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕ್ಕೆ ಶುರು ಆಗಿಬಿಟ್ರೆ 100% ದೊಡ್ಡ ಹಿಟ್ ಅಂತೂ ಆಗೇ ಆಗುತ್ತೆ. ನಮಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ನನಗೆ ಕಮ್ಬ್ಯಾಕ್ ಅಂದ ತಕ್ಷಣ ಭಾಳ ಗ್ಯಾಪ್ ಆಗ್ಬಿಡ್ತಾ ಅನಿಸುತ್ತೆ. ನನಗೆ ಪ್ರತಿ ಸಲ ಕಮ್ಬ್ಯಾಕ್ ಅಂದಾಗ ಇವ್ರೇ ಇಷ್ಟು ಗ್ಯಾಪ್ ಆಗೋಗ್ಬಿಟ್ಟಿದೆಯಾ? 1 ವರ್ಷ ಆಯಿತು. ಆ್ಯಕ್ಚುಲಿ ಜಾಸ್ತಿನೇ ಉಪಾಧ್ಯಕ್ಷತೆ. ಹಂಗೆ ನೋಡಿ, ಇದು ಏನೋ ಬೇರೆ ಪ್ರಯತ್ನ ಮಾಡಬೇಕು ಅಂತನ್ನೋವಂಥ ಹಂಬಲ ಪ್ರತಿ ಸಲವೂ ಇರುತ್ತೆ. ಆ ಬೇರೆದು ಮಾಡಬೇಕು ಅಂತ ಅನ್ನೋ ಹಂಬಲಕ್ಕೆ ಎರಡು ತುಂಬ ದೊಡ್ಡ ಶಕ್ತಿಗಳಾಗಿ ನಿಂತ್ಕೊಳ್ಳೋವಂಥದ್ದು. ಒಂದು, ಇಲ್ಲಿ ನನ್ನ ಹಿಂದೆ ನಿಂತಿರೋವಂಥ ಟೀಮು ನೋಡಿ, ಅಷ್ಟು ಜನ ಕೆಲಸ ಮಾಡಿ ನನ್ನ ಮುಂದೆ ನಿಲ್ಲಿಸಿದ್ದಾರೆ. ಇದು ನಾನೇನೂ ಇಲ್ಲ, ಇಷ್ಟು ಜನರ ಕೈ ಸೇರಿರೋದ್ರಿಂದ ಮಾತ್ರ ಈ ಸಿನಿಮಾ ಆಗಿರೋವಂಥದ್ದು. ಇವರಲ್ಲಿ ನಾನು ಒಬ್ಬನು ಅಷ್ಟೇ. ಇದು ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಎರಡನೇದೇನು ಗೊತ್ತಾ, ಇದನ್ನು ಒಂದು ಹೊಸ ಪ್ರಯತ್ನವನ್ನು ಜನ ಸ್ವೀಕರಿಸೋವಂಥದ್ದು. ಅಲ್ಲಿ ಮಾತ್ರ ರೀ ನಿಜವಾಗ್ಲೂ ಈ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಎಲ್ಲಿ ಗೊತ್ತಾ? ಸರ್ಕಲ್ಲು ನೀವು ಇಷ್ಟಪಟ್ಟಾಗ ಮಾತ್ರ. ಇಲ್ಲ ಅಂತಂತಂದ್ರೆ ಏನು ಗೊತ್ತಾ, ನಾನು ಅವಾಗಲೇ ಹೇಳ್ತಾ ಇದ್ದೆ ನೋಡಿರಿ, ಇಂಥದ್ದೇನೋ ಬೇರೆ ಏನೋ ಪ್ರಯತ್ನ ಮಾಡಿದ್ದನ್ನು ಸುಮಾರು ಆಗೋಯ್ತು ಅಂತಂದಾಗ ಒಂದು ಬೇರೆ ಮೆಸೇಜ್ ಅದು ಮುಂದೆ ಬರುವಂಥ ಒಂದಿಷ್ಟು ಟೀಮ್ಗಳಿಗೆ, ಅಯ್ಯೋ ತಡೀಪ ನೋಡೋಣ ಬೇರೆ ಏನೋ ಮಾಡಬೇಕು ಅಂತಂತಂದರೆ ನೋಡೋಣ, ಯೋಚನೆ ಮಾಡೋಣ ಅಂತನ್ನೋವಂಥದ್ದು. ಇವತ್ತು ನಿಜವಾಗ್ಲೂ ಥಿಯೇಟ್ರಲ್ಲಿ ಬಂದಂಥ ಇವತ್ತು ರೆಸ್ಪಾನ್ಸ್ ಏನಿದೆ ಗೊತ್ತಾ, ನನಗೆ ಇನ್ನಷ್ಟು ಶರಣ್ಗೆ ಬೇರೆ ಮುಂದಿನ ಸಿನಿಮಾಗಳಲ್ಲಿ ಒಂದಿಷ್ಟು ಬೇರೆ ಏನು ಮಾಡಬೇಕು ಅಂತನ್ನೋವಂಥದ್ದು. ಇವತ್ತು ಶಿಳ್ಳೆ ಚಪ್ಪಾಳೆಗಳನ್ನು ನಾನು ಯೂಶಲಿ ಕಾಮಿಡಿ ಸೀನ್ಗಳಿಗಾಗಿರ್ಬೋದು ಅಥವಾ ಫೈಟ್ಗಾಗಿರ್ಬೋದು, ಇನ್ನೊಂದು ಡೈಲಾಗ್ಗಾಗಿರ್ಬೋದು, ಶಿಳ್ಳೆ ಚಪ್ಪಾಳೆಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆದರೆ ಫಸ್ಟ್ ಟೈಮ್ ನನಗೆ ನನ್ನ ಸಿನಿಮಾದಲ್ಲಿ ದೇವರು ಬಂದಾಗ, ದೇವರು ಪ್ರತ್ಯಕ್ಷ ಆದಾಗ, ಶಿಳ್ಳೆ ಚಪ್ಪಾಳೆ ಆದಾಗ ನಿಜಕ್ಕೂ ರೀ ನನಗೊಂಥರ ರೋಮಾಂಚನ ಅಂತ ಅಂದಿದ್ದು ನನಗೆ. ಇದು ನನ್ನದೇ ಸಿನಿಮಾ, ನಾನು ಮಾತಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಒಂಥರ ಉತ್ಪ್ರೇಕ್ಷೆ ಆಗ್ಬೋದು, ಖಂಡಿತ ಅಲ್ಲ.
ಇದು ದೈವಕ್ಕೆ ಇರುವಂಥ, ದೇವರಿಗೆ ಇರುವಂಥ ಶಕ್ತಿ. ದೇವರ ಕೃಪೆ ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆಂದ ನಾವೆಲ್ಲರೂ ಕೂಡ ಇರ್ತೀವಿ, ನಾವು ಕಲಾವಿದರುಗಳು ಇರ್ತೀವಿ. ಈ ಥರದ ತಂಡ ಗಟ್ಟಿಮುಟ್ಟಾಗಿರುತ್ತೆ ಅಂತ ಅನ್ನೋದಕ್ಕೆ ಇವತ್ತು ಈ ಸಿನಿಮಾದಲ್ಲಿ ಬಂದಂಥ ರೆಸ್ಪಾನ್ಸೇ ಕಾರಣ. ಬೆಳಗ್ಗೆಯಿಂದ, ಯಾಕಂದರೆ ನೆನ್ನೆನೇ ಇದ್ರದ್ದು ಶೋ ಆಗಿತ್ತು, ನಿನ್ನೆ ರಾತ್ರಿಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನಗೆ ಬಂದಂಥ ಮೆಸೇಜಸ್ಸು ಒಂದು ಕೂಡ ಪರವಾಗಿಲ್ಲ ರೀ, ಓಕೆ ಅಂತಲೂ ಬಂದಿಲ್ಲ ನನಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದು. ಇನ್ಮೇಲೆ ಸಿನಿಮಾ ನಮ್ಮ ಕೈಯಲ್ಲಿಲ್ಲ. ಇಲ್ಲಿ ತನಕ ಈ ಒಂದು ಮಗು ನಮ್ಮ ಕೈಲಿತ್ತು, ಇನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ನೀವು ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಬೇರೆ ನಮಗೇನೂ ಬೇಕಾಗಿಲ್ಲ. ಮೌತ್ ಪಬ್ಲಿಸಿಟಿಗಿಂತ ಸ್ಟ್ರಾಂಗೆಸ್ಟ್ ಪಬ್ಲಿಸಿಟಿ ನೀವುಗಳಿದ್ದೀರಿ ಎಲ್ಲರೂ ನಮ್ಮ ಜೊತೆಯಲ್ಲಿ, ಯಾವಾಗಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ರಿ. ನೋಡಿ, ಇಷ್ಟು ಕ್ಯಾಮ್ರಾಗಳಿಲ್ಲಿದೆ ಅಂತ ಅನ್ನೋದಾದರೆ ಇಷ್ಟು ಶಕ್ತಿ ನನ್ನ ಜೊತೆಯಲ್ಲಿ ಇರೋವಂಥದ್ದು ನೀವು. ಮತ್ತು ಈ ಮೌತ್ ಟಾಕ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಇಲ್ಲಿಂದ ಮೇಲೆ ನಿಮ್ಮ ಕೈಯಲ್ಲಿ ಇದೆ ಸಿನಿಮಾ. ಇದುವರೆಗೂ ನನಗೆ ಈ ಥರದ ಒಂದು ರೆಸ್ಪಾನ್ಸು ಕೊಟ್ಟಿರೋದಕ್ಕೆ ನಿಜಕ್ಕೂ ನಿನ್ನೆ ರಾತ್ರಿ ತುಂಬ ಟೆನ್ಷನ್ನಲ್ಲಿ ಮಲಗಿದ್ದೆ, ಇವತ್ತು ನೆಮ್ಮದಿಯಾಗಿ ಮಲ್ಕೋತೀನಿ. ಅಣ್ಣನ ಸಿನಿಮಾ ಮಾತ್ರ ಅಲ್ಲ, ನಾನು ಎಲ್ಲ ಕನ್ನಡ ಸಿನಿಮಾಗಳ ಅಭಿಮಾನಿ. ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ, ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ. ಡೈರೆಕ್ಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಈ ಥರದ್ದು ಒಂದು ಜಾನರ್ ಸಿನಿಮಾ ಇದೆಯಲ್ಲ, ಹೆದರಿಸೋದು ತುಂಬ ಕಷ್ಟ. ಅದರಲ್ಲೂ ಚಿಕ್ಕಣ್ಣ ಮತ್ತು ಅಣ್ಣನ ಕಾಂಬಿನೇಷನಲ್ಲಿ ಅವರಿಬ್ಬರನ್ನ ಇಟ್ಕೊಂಡು ಒಂದು ಹಾರರ್ ಸಿನಿಮಾ ಮಾಡೋದು ಇದು ಸುಲಭವಾದ ಟಾಸ್ಕ್ ಏನಲ್ಲ. ಈ ಟಾಸ್ಕ್ನ ಅದ್ಭುತವಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಮಾರ್ಕ್ಸ್ ನಾನು ಕೊಡೋದಾದರೆ ಡೈರೆಕ್ಟ್ರಿಗೆ, DOPಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಅವರು 3 ಜನ ಒಂಥರ 3 ಶಕ್ತಿಗಳ ಥರ ಈ ಸಿನಿಮಾದಲ್ಲಿ ತೊಗೊಂಡು ಹೋಗಿದ್ದಾರೆ. ದೇ ಹ್ಯಾವ್ ಡನ್ ಎ ಸೂಪರ್ ಜಾಬ್. ನಿಮಗೆ ಸಿನಿಮಾ ನೋಡದೇ ಹೋದ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾರರ್ ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಿನಿಮಾ ಒಂದು ಮೂಡಿಗೆ ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ DOP. ಆಮೇಲೆ ಆರ್ಟಿಸ್ಟ್ಗಳಿದಾರಲ್ಲ, ಇವರಿಬ್ಬರು ಎಷ್ಟು ಸುಂದರವಾಗಿ ಕಾಣ್ತಾರೆ. ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ. ಆಮೇಲೆ ಅದಿತಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಣ್ಣ ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು, ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ. ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರು ಅವರಿಬ್ಬರನ್ನೂ ಅಂದ್ಕೊಂಡು ಬರ್ತಾರಲ್ಲ ನಗಿಸ್ತಾರೆ ಅಂತ, ನಗಿಸೋದ್ರ ಜೊತೆಗೆ ಫ್ರೀಯಾಗಿ ಹೆದರಿಸ್ತಾರೇನೂ ಕೂಡ. ತುಂಬ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್. ಶರಣ ಅವರು ಹೇಳ್ತಾ ಇದ್ರು, ಅಂದರೆ ನನಗೆ ಇದೆಲ್ಲ ಜಾನರ್ಗಿಂತ ಹಾರರ್ ಜಾನರೇ ತುಂಬ ಇಷ್ಟ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟಪಡ್ತಾರೆ. ನಾವು ತುಂಬ ಅಭಿಮಾನಿಗಳಿದ್ದೀವಿ ದೇವದ ಸಿನಿಮಾಗೆ. ಭಕ್ತರು ಅಂತ ಇದೀವಿ ತುಂಬ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಕೂತ್ಕೊಂಡು ಅಂತ ನೀವು ನೋಡಿದಾಗ? ಸಿಕ್ಕಾಪಟ್ಟೆ. ಯೂಶ್ವಲಿ ನಾವು ಮನೇಲಿ ಡಾಕ್ಯುಮೆಂಟ್ರಿಗಳನ್ನೆಲ್ಲ ನೋಡ್ತೀವಿ, ಅಷ್ಟು ಅಭಿಮಾನಿಗಳು ನಾವು. ಹಾಂಟೆಡ್ ಆ ಸಿನಿಮಾಗಳನ್ನ ನೋಡೋದು, ಡಾಕ್ಯುಮೆಂಟ್ರಿ ನೋಡೋದು. IMDb ರೇಟಿಂಗು ಎಲ್ಲ ಮುಗ್ದೋಗಿ 3.5 ಇವನು ಇಲ್ಲ, ಐ ರಿಯಲಿ ಎಂಜಾಯ್ಡ್. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಫ್ಕೋರ್ಸ್ ನೀವು ನೋಡಿರೋರು ತುಂಬ ಜನನೂ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸಲ್ಲಿ ಆಂಜನೇಯನ್ ಸಾಂಗ್ ಅಂತೂ ಇಟ್ ವಾಸ್ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿತ್ತು. ಆ ಸಾಂಗ್ ಕೇಳೋಕ್ಕೂ ತುಂಬ ಚೆನ್ನಾಗಿದೆ, ವಿಜುವಲೈಸೇಷನು ತುಂಬ ಚೆನ್ನಾಗಿದೆ. ಹನುಮಂತ ಆ ದೇವರು ಈ ಥರದೊಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ಇಟ್ ವಾಸ್ ವಾವ್ ಅನ್ನೋ ಥರ ಇತ್ತು. ಎಲ್ಲರೂ ನಿರೀಕ್ಷೆ ಇರುವಂಥ ಒಬ್ಬ ಹೀರೋ ಬಂದರೆ 100 ಸಿನಿಮಾ ಥಿಯೇಟ್ರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದಂದೇ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ, ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳಿರಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ, ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದರೆ ಸಹಜವಾಗಿ ನಿರ್ಮಾಪಕರು 1 ಥಿಯೇಟ್ರಲ್ಲ 2 ಥಿಯೇಟ್ರಲ್ಲ ಥಿಯೇಟ್ರ್ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ. ಆ ಥರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗಲಿ ಕನ್ನಡದಲ್ಲಿ. ಕನ್ನಡಿಗರು ಆ ಥರದ ಸಿನಿಮಾಗಳನ್ನು, ಈ ಥರದ ಸಿನಿಮಾಗಳನ್ನು ಹೆಚ್ಚು ಯಶಸ್ವಿಗೊಳಿಸಲಿ ಅಂತ ನಾನು ಕೇಳ್ತೀನಿ.